ವೀಕ್ಷಕರೇ, ಬ್ಯಾಂಕ್ಗಳಲ್ಲಿ ಏನಾದರೂ ಕೆಲಸ ಇದೆ ಅಂತ ಹೇಳಿದ್ರೆ ನೀವು ಇವತ್ತೇ ಮುಗಿಸ್ಕೊಳ್ಳೋದು ತುಂಬಾನೇ ಸೂಕ್ತ. ಯಾಕೆ ಅಂತಂದರೆ ದೇಶದಾದ್ಯಂತ ನಾಳೆಯಿಂದ 4 ದಿನ ಬ್ಯಾಂಕ್ಗಳು ಬಂದಾಗುತ್ತೆ. ಕಂಟಿನ್ಯೂಸ್ ಆಗಿ 4 ದಿನ ಬ್ಯಾಂಕ್ಗಳು ಬಂದಾಗ್ತಾ ಇದೆ. ನಾಳೆಯಿಂದ ಜನವರಿ 27ನೇ ತಾರೀಕಿನವರೆಗೂ ಕೂಡ ಸರ್ಕಾರಿ ಬ್ಯಾಂಕ್ಗಳು ಬಂದಾಗ್ತಾ ಇದೆ. ಯಾಕೆಂದರೆ ನಾಳೆ ಸೆಕೆಂಡ್ ಸ್ಯಾಟರ್ಡೆ, 2ನೇ ಶನಿವಾರ, ಜನವರಿ 25ರಂದು ಹಿಂಗೂ ಭಾನುವಾರ ರಜಾ, 26 ಗಣರಾಜ್ಯೋತ್ಸವ ಗೌರ್ಮೆಂಟ್ ಹಾಲಿಡೇ ಇದೆ, ಸರ್ಕಾರಿ ಬ್ಯಾಂಕ್ಗಳಿಗೆ ರಜೆ ಇದೆ. 27ನೇ ತಾರೀಕು ದೇಶದಾದ್ಯಂತ ಬ್ಯಾಂಕ್ ನೌಕರರಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. 27ನೇ ತಾರೀಕು ದೇಶದಾದ್ಯಂತ ಬ್ಯಾಂಕ್ ನೌಕರರು ಮುಷ್ಕರಕ್ಕೆ ಅಂತ ಕರೆ ಕೊಟ್ಟಿರೋದು. ಹೀಗಾಗಿ ನಾಳೆಯಿಂದ ಸತತವಾಗಿ 4 ದಿನ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲ್ಲ. ವಾರಕ್ಕೆ 5 ದಿನ ಕೆಲಸ ನಿಯಮವನ್ನು ಜಾರಿಗೆ ತರಲೇಬೇಕು ಅಂತ ಆಗ್ರಹಿಸಿ ಈ ಒಂದು ಮುಷ್ಕರಕ್ಕೆ ಅವರು ಕರೆ ಕೊಟ್ಟಿರೋದು. ಜನವರಿ 27ರಂದು ಕೆಲಸ ಬಹಿಷ್ಕರಿಸಿ ಧರಣಿ ನಡೆಸುವಂತಹ ಬ್ಯಾಂಕ್ ನೌಕರರು. ಹಾಗಾಗಿ ಯಾರಾದರೂ ಇಲ್ಲ ಬ್ಯಾಂಕಿಗೆ ಹೋಗಬೇಕು, ನಾಳೆ ಹೋದ್ರೆ ಆಯಿತು, ಸೋಮವಾರ ಹೋದರೆ ಆಯಿತು, ಈ ಥರದ್ದು ಏನಾದರೂ ಪ್ಲ್ಯಾನಲ್ಲಿ ಇದ್ರಿ ಅಂತ ಅಂದರೆ ಕಷ್ಟ ಆಗತ್ತೆ. 4 ದಿನ ಇರೋದಿಲ್ಲ, ರಜೆ ಇರುತ್ತೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. 4 ದಿನಗಳ ಕಾಲ ಬ್ಯಾಂಕ್ ಬಂದ್ ಆಗ್ತಾ ಇದೆ. ಯಾವ ಥರ ಹೋರಾಟದ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಖಂಡಿತವಾಗ್ಲು ನಾವು ಹೋರಾಟದ ಪ್ಲಾನ್ ಅನ್ನೋದಕ್ಕಿಂತನೂ ಸಾರ್ವಜನಿಕರಿಗೆ, ಗ್ರಾಹಕರಿಗೆ ಈ ಮೂಲಕ ತಿಳಿಸೋದೇನಂತಂದ್ರೆ, ನಾಳೆಯಿಂದ ಸತತವಾಗಿ 4 ದಿನಗಳ ಕಾಲ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಇನ್ನು ಬುಧವಾರದವರೆಗೂ ಕೂಡ ಯಾವುದೇ ರೀತಿಯ ಬ್ಯಾಂಕ್ ವಹಿವಾಟು ಇರಲ್ಲ. ಸಹಜವಾಗಿ ಮಧ್ಯಮ ವರ್ಗದ ಜನರು ಅಥವಾ ಕೆಳವರ್ಗದ ಜನರು ಅಥವಾ ಉದ್ಯಮದಾರರು, ಸಣ್ಣ ಉದ್ದಿಮೆದಾರರು ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ಉದ್ಭವ ಆಗ್ಬೋದು. ಯಾಕೆಂದ್ರೆ ಪ್ರತಿನಿತ್ಯದ ಬ್ಯಾಂಕ್ ವಹಿವಾಟುಗಳನ್ನು ಇರ್ತಾರೆ, ಚೆಕ್ಗಳನ್ನು ಹಾಕೋರು ಇರ್ತಾರೆ, ಹಣದ ವಹಿವಾಟುಗಳನ್ನು ಮಾಡುವಂತವ್ರು ಸಾಕಷ್ಟು ಮಂದಿ ವ್ಯವಹಾರಸ್ಥರು ಇರ್ತಾರೆ. ಅಂತವ್ರಿಗೆ ಮೊದಲೇ ನಾವು ಈ ಸೂಚನೆ ನೀಡೋದೇನಂತಂದ್ರೆ, ಇನ್ನು 4 ದಿನಗಳ ಕಾಲ ಬ್ಯಾಂಕ್ಗಳು ರಜೆ ಇರುತ್ತೆ. ಯಾಕೆಂದ್ರೆ ರಿಪಬ್ಲಿಕ್ ಡೇಗೆ ಸಹಜವಾಗಿ ರಜೆ, ಹಾಗೇನೆ ಮಂಗಳವಾರ ಅವರು ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಮುಷ್ಕರವನ್ನು ಕೈಗೊಳ್ತಾ ಇರುವಂತದ್ದು. ಸಹಜವಾಗಿ ಜನವರಿ 24, 25, 26 ಮತ್ತು 27 ಒಂದು ಮುಷ್ಕರ, ಈ ಒಂದು ಬ್ಯಾಂಕ್ ಸಾರ್ವಜನಿಕವಾಗಿ ರಜೆ ಇರುತ್ತೆ. ಯಾವುದೇ ಬ್ಯಾಂಕ್ ಕೂಡ ಅಂತಂದ್ರೆ ಸರ್ಕಾರಿ ಸ್ವಾಮ್ಯದ ಅಥವಾ ಖಾಸಗಿ ಬ್ಯಾಂಕ್ಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡೋದಿಲ್ಲ. ಇಲ್ಲಿ ಒಂದ್ ರೀತಿಯಲ್ಲಿ ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಯಾವುದೇ ವ್ಯವಹಾರವನ್ನು ಕೂಡ ಮಾಡಬಹುದಾಗಿದೆ. ಅಂದ್ರೆ ಸಣ್ಣ ಅಮೌಂಟ್ ಗಳನ್ನ 50,000 ಒಳಗಡೆ ಒಂದು, ಅಥವಾ ಅವರಿಗೆ ಅವರ ಟ್ರಾನ್ಸಾಕ್ಷನ್ ಲಿಮಿಟ್ಸ್ ಎಷ್ಟಿದೆಯೋ ಅಲ್ಲಿವರೆಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ವ್ಯವಹಾರವನ್ನ ಮಾಡಬಹುದು. ಆದ್ರೆ ATM ವಿತ್ಡ್ರಾ ಆಗ್ಲಿ, ಚೆಕ್ ಅನ್ನ ಡಿಪಾಸಿಟ್ ಮತ್ತೆ ಡ್ರಾ ಆಗ್ಲಿ, ಆ ತರದ ಬ್ಯಾಂಕ್ ಗಳಿಂದ ಹೋಗಿ ವ್ಯವಹಾರ ಮಾಡುವಂತ ಪ್ರಕ್ರಿಯೆಗಳಿಗೆ ಅವಕಾಶ ಇರೋದಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಈ ಒಂದು ಮುಷ್ಕರದ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ನೀಡದಿರುವಂತದ್ದು. ಸಹಜವಾಗಿ ಮತ್ತಷ್ಟು ರೀತಿಯಲ್ಲಿ ಬ್ಯಾಂಕ್ ನೌಕರರು, ಸಿಬ್ಬಂದಿಗಳು ಹಾಗೂ ಆಡಳಿತ ವರ್ಗ ಹೋರಾಟವನ್ನ ತೀವ್ರಗೊಳಿಸಲು ಸಾಧ್ಯ ಇದೆ. ಒಂದು ದಿನದ ಸಾಂಕೇತಿಕ ಹೋರಾಟ ಅಂತ ಈಗ ಮುಷ್ಕರದಲ್ಲಿ ಹೇಳಿದ್ರು ಕೂಡ, ಆದ್ರೆ ಮುಂದೆ ಸರ್ಕಾರದ ಯಾವ ರೀತಿ ಅಭಿಪ್ರಾಯಗಳು ಬರ್ತವೆ, ಸರ್ಕಾರದ ಸ್ಪಂದನೆ ಹೇಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಮುಂದಿನ ಹೋರಾಟ ಬ್ಯಾಂಕ್ ನೌಕರರು, ಸಿಬ್ಬಂದಿಗಳು ಇರುವಂತದ್ದು. ಥ್ಯಾಂಕ್ ಯು.